ಹೇಳ್ತೀನಿ. ವೆಲ್ಕಮ್ 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 ಸರ್. ನಾನು ದೇವರಾಣ್ ಅನ್ಕೊಂಡಿದ್ದೆ, ಆ ಹುಡುಗ ಸುಮುಖ್ ಅಂತ ಇದಾನಲ್ಲ, ಇವನು ಶಟರ್ ಓಪನ್ ಮಾಡ್ತಾನೆ, ಸಿಹಿ ಒಳಗಡೆಯಿಂದ ಹಿಂಗ್ ಬರ್ತಾಳೆ ಅಂತ ನಾನು ಅನ್ಕೊಂಡ್ರೆ, ನೀವೇನ್ ಸರ್ ನೀವ್ ಎಂಟ್ರಿ ಕೊಟ್ಬಿಟ್ಟಿದ್ರ ಡಿಕೆಡಿಯಲ್ಲಿ ಧ್ರುವ ಸರ್ಜಾ ಸರ್. ಏನ್ ಸರ್ ಈ ಸರ್ಪ್ರೈಸು? ಯಾಕೆ ಸರ್ಪ್ರೈಸು? ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ತಾಯಂದಿರಿಗೆ, ಆ್ಯಂಡ್ ಈ ಪ್ರೋಗ್ರಾಮ್ನ ವೀಕ್ಷಿಸ್ತಿರೋ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಆ್ಯಂಡ್ ನಮ್ಮ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣಂಗೆ, ಚಿನ್ನಿ ಪ್ರಕಾಶ್ ಮಾಸ್ಟರ್ಗೆ, ಆ್ಯಂಡ್ ನನ್ನ ಫೇವ್ರೆಟ್ ಹೀರೋಯಿನ್ ರಕ್ಷಿತಾ ಮ್ಯಾಮ್ಗೆ, ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ಒಂದು ಸರ್ಪ್ರೈಸ್. ಡಿ ಇಲ್ಲಿ ಗೊತ್ತಾಯ್ತು ಡಾನ್ಸ್ ಬರ್ದಿರೋರೆಲ್ಲ ಬಂದು ಕಲಿತಾ ಇದಾರೆ ಅಂತ, ಅದ್ರಲ್ಲಿ ನಾನು ಒಬ್ಬ ಆಗೋಣ ಅಂತ. ಧ್ರುವ ಇದು ಸ್ವಲ್ಪ ಓವರ್ ಆಯ್ತಲ್ವಾ? ದಿಸ್ ಇಸ್ ಸಚ್ ಅ ಗ್ರೇಟ್ ಪ್ಲಾಟ್ಫಾರ್ಮ್. ಕಾನ್ಫಿಡೆನ್ಸ್ ಅನ್ನೋದು ಎಲ್ಲರಲ್ಲೂ ನೋಡ್ತಾ ಇದ್ದೀವಿ. ಸೊ ನೀವೆಲ್ಲ ಸೂಪರ್ ಆಗಿ ಮಾಡ್ತಾ ಇದ್ದೀರಾ. ಈ ಪ್ರೋಗ್ರಾಮ್ ಆಗೋ ಅಷ್ಟರಲ್ಲಿ ನೀವೆಲ್ಲರೂ ಎಕ್ಸ್ಟ್ರಾಡಿನರಿ ಡಾನ್ಸರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದ್ದೂರಿ ಭರ್ಜರಿ ಬಹದ್ದೂರು. ಈಗ ಮಾರ್ಟಿನು ಇಡೀ ವಿಶ್ವ ಕಾಯ್ತಾ ಇರೋಂಥ ಒಂದು ಕನ್ನಡದ ಹೆಮ್ಮೆಯ ಸಿನಿಮಾ. ಮಾರ್ಟಿನ್ ಸ್ಪೆಷಾಲಿಟಿ ಬಗ್ಗೆ ನಮ್ಮ ಡಿಕೆಡಿ ವೇದಿಕೆಯಲ್ಲಿ ನಮ್ಮ ಮಾರ್ಟಿನ್ ಅವರೇ ಹೇಳ್ಬೇಕಂತ ನಮ್ಮೆಲ್ಲರ ಆಸೆ. ಮಾರ್ಟಿನು ಇದೆ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ಶುಕ್ರವಾರ ರಜಾ ಇರುತ್ತೆ, ದಸರಾ ಹಬ್ಬ. ಸೊ ಜಯ ಆಂಜನೇಯ. ಜಯ ಆಂಜನೇಯ. ಆದ್ರೆ ನಮ್ದೊಂದು ಪ್ರಶ್ನೆ ಸರ್, ಸಿನಿಮಾದಲ್ಲಿ ನೀವೇ ಮಾರ್ಟಿನಾ? ಗಜನಿ ಅನ್ನೋ ಸಿನಿಮಾ ಅಲ್ಲಿ ಹೀರೋ ಹೆಸರು ಗಜನಿ ಅಲ್ಲ, ವಿಲನ್ ಹೆಸರು ಗಜನಿ. ಈ ಸಿನಿಮಾದಲ್ಲಿ ಹಂಗೆ ನನ್ನ ಹೆಸರು ಮಾರ್ಟಿನ್ ಅಲ್ಲ, ನನ್ನ ಹೆಸರು ಅರ್ಜುನ್. ಸೊ ಹೂ ಇಸ್ ಮಾರ್ಟಿನ್ ಅನ್ನೋದೇ ಪ್ಲಾಟ್. ಹೂ ಇಸ್ ಮಾರ್ಟಿನ್ ಅನ್ನೋದನ್ನ 11ನೇ ತಾರೀಕು ಥಿಯೇಟರ್ಗೆ ಹೋಗಿ ನೀವೆಲ್ಲರೂ ನೋಡ್ಲೇಬೇಕು. ದಸರಾ ಹಬ್ಬಕ್ಕೆ ಏನ್ ಸ್ಪೆಷಲ್ ಅಂತ ಕೇಳಿದ್ರೆ ಬರ್ತಿದೆ ನಿಮ್ಮನ್ನ ರಂಸೋದಕ್ಕೆ ಮಾರ್ಟಿನ್. ಅಲ್ಲಿ ಮಾರ್ಟಿನಲ್ಲೂ ಸರ್ಪ್ರೈಸು, ಇಲ್ಲಿ ಡಿಕೆಡಿಲೂ ಸರ್ಪ್ರೈಸು. ರಕ್ಷಿತಾ ಮೇಡಮ್ ಅಂತೂ ಫುಲ್ ಸರ್ಪ್ರೈಸ್ ಆಗ್ಬಿಟ್ರು. ಮೇಡಮ್ ಏನ್ ಗೊತ್ತಾನು, ನನ್ಗೆ ವರುಣ ಹೇಳ್ದ ಧ್ರುವ ಬರ್ತಾ ಇಲ್ಲ ಅಂತ. ಸೊ ನಾ ಅಣ್ಣಂಗೆ ಹೇಳ್ದೆ, ಅಣ್ಣ ಧ್ರುವ ಬರ್ತಾ ಇಲ್ಲ ಅಂತಣ್ಣ ಅಂತ ಹೇಳ್ದೆ. ಆಮೇಲೆ ವರುಣಂಗೆ ಕೇಳ್ದೆ, ಇರು ನಾನ್ ಫೋನ್ ಮಾಡಿ ಹೇಳ್ತೀನಿ ಅವ್ನಿಗೆ ಬರಕ್ಕೆ. ಯಾಕೆ ಬರ್ತಾ ಇಲ್ಲ ಅಂದ್ರೆ, ಈ ನನ್ನ ಮಗ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಫೋನ್ ಮಾಡ್ತಾ ಇದ್ರೆ ಇವ್ನು ಫೋನ್ ಎತ್ತಾ ಇಲ್ಲ. ಅದಕ್ಕೆ ಮುಂಚೆ ಒಂದು ಫೋನ್ ಬಂದಿತ್ತು, ಗುರು ಯಾವುದೇ ಕಾರಣಕ್ಕೂ ಫೋನ್ ಎತ್ತು ಬಿಡ ಅಂತ. ಆವಾಗ ನಾನ್ ಧ್ರುವ ಇವ್ನು ಹೇಳ್ತೀನಿ, ಅಕ್ಕ ಧ್ರುವ ನಿಮ್ ಫೋನೇ ಎತ್ತಾ ಇಲ್ವಾ? ಅಯ್ಯೋ ಆಮೇಲೆ ಹೇಳಿದೆ, ಹೂಕಳ ನನ್ನ ಫೋನೇ ಎತ್ತಲಿಲ್ಲ ಅವನು, ಮಾಡ್ಲಿ ಇನ್ನೊಂದ್ಸರ್ತಿ ಅಂತ ಇದೀನಿ ನಾನು. ಮೇಡಮ್ ಧ್ರುವ ಸರ್ಜಾ ಅವರು ಫೋನ್ ಎತ್ತಿಲ್ಲ ಅಂದ್ರು ಸರ್ಪ್ರೈಸ್ ಆಗಿ ನಮ್ಮ ವೇದಿಕೆಗೆ ಬಂದಿರೋದು ನಿಮ್ಗೆ ಎಷ್ಟು ಖುಷಿ? ಐ ಆಮ್ ವೆರಿ ಹ್ಯಾಪಿ ಈಸ್ ಹಿಯರ್. ನನ್ನ ಪ್ರಕಾರ ಧ್ರುವ 5 ಸಿನಿಮಾ ಮಾಡಿರ್ಬೋದು, ಬಟ್ ಮುಂದೆ ಬರೋ ಸಿನಿಮಾಗಳೆಲ್ಲ ಧ್ರುವಂದು ಸೂಪರ್ ಹಿಟ್ ಆಗಲಿ ಅಂತಾನೆ ನಾನು ಬೇಡ್ಕೊಳ್ಳೋದು. ಐ ಥಿಂಕ್ ದಟ್ ಈಸ್ ದ ಮೇನ್ ಅಜೆಂಡಾ. ಸೊ ಮಾರ್ಟಿನ್ ತುಂಬ ಒಳ್ಳೇದಾಗಲಿ ಅವನಿಗೆ, ಆ್ಯಂಡ್ ಉದಯ್ ಸರ್ಗೆ, ಆ್ಯಂಡ್ ಆಲ್ಸೋ ಟು AP Arjun. ಐ ಹೋಪ್ ದ ಫಿಲ್ಮ್ ಡಸ್ ವೆಲ್, ಬಟ್ ಐ ಆಮ್ ಹ್ಯಾಪಿ ದಟ್ ಈಸ್ ಹಿಯರ್. ಇಟ್ ವಿಲ್ ಬಿ ಅ ಗುಡ್ ಎಪಿಸೋಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಚಿನ್ನಿ ಮಾಸ್ಟರ್, So nice to see you, Dhruva. Welcome to DKD. And I must say, ನಾನು ಆ ಮಾರ್ಟಿನ್ ಆ ಒಂದು ಕ್ಲೋಸ್ ಅಪ್ ನಾನು ಮರೆಯೋಕ್ಕಾಗಲ್ಲ. ಆ ಒಂದು ಸಿಗಾರ್ ಇಟ್ಕೊಂಡು ಒಂದು ಕ್ಲೋಸ್ನಲ್ಲಿ ಒಂದು ಎಂಟ್ರಿ ಇತ್ತು ನೋಡು, ಮೈಂಡ್ ಬ್ಲೋಯಿಂಗ್. ಧ್ರುವ unimaginable entry. What a entry. It was like an English film. I can't say it was like a Hollywood film. So may the film do more than any film has ever done. Thank you so much. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಡೆಫಿನೆಟ್ ಆಗಿ ಇನ್ನೊಂದು ಸೂಪರ್ ಡೂಪರ್ ಹಿಟ್ ಆಗಬೇಕು. ದಟ್ ಶುಡ್ ಬಿ ಮಾರ್ಟಿನ್. ಲವ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಅಂಡ್ ಈಗ ನಮ್ಮೆಲ್ಲರ ಪ್ರೀತಿಯ ಡಾನ್ಸಿಂಗ್ ಮಹಾಗುರು ನಮ್ಮ ಅಣ್ಣ ಶಿವಣ್ಣ. ಹಾಯ್ ಧ್ರುವ, ವೆರಿ ಹಾರ್ಡ್ ವರ್ಕರ್. ಯಾವುದೇ ಸಿನಿಮಾ ಮಾಡಿದ್ರು ಟೈಮ್ ತಗೊಂಡ್ರು ಭಾಳ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಮೋರ್ ಓವರ್ ನನಗೆ ಒಂದು ಫ್ಯಾಮಿಲಿ ಥರನೇ. ಸತ್ಯಪ್ರಸಾದ್ ಅಂಕಲಿಂದ ಹಿಡಿದು ಅರ್ಜುನ್ ಆಗಲಿ, ಕಿಶೋರ್ ಆಗಲಿ, ಚಿರು ಆಗಲಿ, ಧ್ರುವ ಆಗಲಿ, ಎಲ್ಲರೂ ಜೊತೆಲಿ ಬೆಳೆದವರು. ನಮ್ಗೇನು ಖುಷಿ ಅಂದರೆ ಯಂಗ್ಸ್ಟರ್ಸ್ ಗ್ರೂಪ್ಲಿ ಅಪ್ಪು, ಧ್ರುವ ಅವ್ರೆಲ್ಲ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ಸ್ ಅಂತ ನಾವು ಐ ಥಿಂಕ್ ಪ್ರಾಮಿಸಿಂಗ್ ಆಕ್ಟರ್ಸ್. ಇವರಾಗಲಿ, ಯಶ್ ಆಗಲಿ, ಅಪ್ಪು, ಸೊ ಇವರೆಲ್ಲ ಒಂದು ನಾವು ಅವಾಗ ಹಂಗೆ ಅನ್ಕೊಂಡಿದ್ದು, ದೀಸ್ ಆರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಟೇಕ್ ಇಂಡಸ್ಟ್ರಿ ಫಾರ್ವರ್ಡ್ ಅಂತ.
ಆ್ಯಂಡ್ ನೌ ಈಸ್ ಡೂಯಿಂಗ್ ದ್ಯಾಟ್. ಯಾಕಂದ್ರೆ ಅದಕ್ಕೆ ನಾನು ಅಪ್ಪು ಇಲ್ಲ ಅಂತ ಅನ್ಕೊಳ್ಳಲ್ಲ. ಐ ಸಿ ಮೈ ಬ್ರದರ್ ಇನ್ ಹಿಮ್, ಅಪ್ಪು ಇನ್ ಹಿಮ್. ಸೊ ನಮ್ಗೆ ಅದೇ ಬ್ಲೆಸ್ಸಿಂಗ್ ಅಷ್ಟೇ, ಇನ್ನೇನಿಲ್ಲ. ಕನ್ನಡ ಸಿನಿಮಾ ಗೆಲ್ಲಬೇಕು, ಯಾರ್ದಾದ್ರೆ ಏನು, ನಮ್ಮ ಭಾಷೆ ಗೆಲ್ಲಬೇಕು, ನಮ್ಮತನ ಗೆಲ್ಲಬೇಕು. ನಮ್ಮತನ ಯಾರ ಮೂಲಕ ಗೆದ್ದರೂ ಅದು ನಮ್ಮದೇ. ಐ ಫೀಲ್ ದ್ಯಾಟ್. ಸೊ ಧ್ರುವನ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ, ಮಾರ್ಟಿನ್ಗೆ ವೆಲ್ಕಮ್ ಧ್ರುವ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗ ನಾನು 2 ಇನ್ಸಿಡೆಂಟ್ ಹೇಳ್ತೀನಿ. ಒಂದು ಪವರ್ ಸ್ಟಾರ್ ಸರ್ ಬಗ್ಗೆ ಹೇಳ್ತೀನಿ. ಭರ್ಜರಿ ಆಲ್ಮೋಸ್ಟ್ 99 ಡೇಸ್ ಆಗಿತ್ತು. ಸಿನಿಮಾ ನರ್ತಕಿಯಲ್ಲಿತ್ತು. ಅದಾದಮೇಲೆ 98th ಡೇನೋ ಏನೋ ತೆಗಿಬೇಕು ಅಂತ. ಏನಕ್ಕೆ ಅಂದರೆ ಪುನೀತ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಐ ಥಿಂಕ್ ಅಂಜನಿ ಪುತ್ರ ರಿಲೀಸ್ ಆಗ್ತಾ ಇದೆ ಅಂತ. ನಾನು ಎಲ್ರಿಗೂ ಫೋನ್ ಮಾಡಿದೆ, ಇಲ್ಲ ಸರ್ ಕನ್ಫರ್ಮ್ ಆಗೋಗಿದೆ ಸರ್ ಅಂತ. ನಾನು ಅಯ್ಯೋ 2 ಡೇಸ್ ಆಗಿದ್ರೆ 100 ಡೇಸ್ ಆಗೋಗೋದಲ್ಲ, ವಡು ಐಟು ಅಂದ್ಕೊಂಡು ಐ ಡೈರೆಕ್ಟ್ಲಿ ಕಾಲ್ಡ್ ಪುನೀತ್ ಸರ್ ಸೇಯಿಂಗ್, ಸರ್ ಅಲ್ಲ ಇದು ಒಂದು ವಾರ ಮುಂದಕ್ಕೆ ಏನಾದರೂ ಹೋಗೋಕ್ಕೆ ಆಗತ್ತಾ, ಇಟ್ಸ್ ಅ ರಿಕ್ವೆಸ್ಟ್, ನೀವೇನಾದರೂ ಮುಂದಕ್ಕೆ ಹೋದರೆ 100 ಡೇಸ್ ಕಂಪ್ಲೀಟ್ ಆಗೋಗುತ್ತೆ ಸರ್ ಅಂತ ರಿಕ್ವೆಸ್ಟ್ ಮಾಡಿ. ಇಲ್ಲಾದರೂ ತುಂಬ ಕಮಿಟ್ಮೆಂಟ್ಸ್ ಇದೆ, ಪ್ರೊಡ್ಯೂಸರ್ಸು ಇಂಟ್ರೆಸ್ಟ್ ಅದು ಇದೆಲ್ಲ ಇದೆಯಮ್ಮ, ಅಲ್ಲಿ ಕಾಲ್ ಯು ಅಂತ ಇಟ್ಟರು. ಹಾಗೆ 2 hours ನಾನು ಅಂದ್ಕೊಂಡೆ ಇಲ್ಲ ಚಾನ್ಸೇ ಇಲ್ಲ, ಓಕೆ ಬಿಡು, ಪಕ್ಕದ ಥಿಯೇಟ್ರಲ್ಲೂ ಹೊಸ ಸಿನಿಮಾ ಆಯಿತು, ಓಕೆ ಬಿಡು ಇಷ್ಟೇ ಇದ್ದಿದ್ದು. ಆಫ್ಟರ್ 2-3 hours ಹಿ ಕಾಲ್ ಮೀ ಬ್ಯಾಕ್ ಸೇಯಿಂಗ್ ಯು ಆರ್ ಮೈ ಫ್ಯಾಮಿಲಿ, ನಾನು ತಾತನ ಜೊತೆ ಎಲ್ಲ ಮಾಡಿದ್ದೀನಿ. ಸೊ ವಾಟ್ ಐ ಡಿಸೈಡೆಡ್ ಇಸ್ ನಾನು ಪಕ್ಕದ ತ್ರಿವೇಣಿ ಥಿಯೇಟ್ರಿಗೆ ಹೊಟ್ಟೋಗ್ತೀನಿ ಅಂತ. ಅದಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯಿತು ಪುನೀತ್ ಸರು ಫಸ್ಟ್ ಟೈಮ್ ನರ್ತಕಿ ಅವ್ರ ಸಂತೋಷ್ ಬಿಟ್ಟು ಬೇರೆ ಥಿಯೇಟ್ರಿಗೆ ಅಂತ ಹೋಗಿದ್ದಿದ್ದು ತ್ರಿವೇಣಿ, ಆ್ಯಂಡ್ ಇಟ್ ಈಸ್ ಫಾರ್ ಗುಡ್ ಥಿಂಗ್. ಒಂದು ರಿಕ್ವೆಸ್ಟ್ಗೆ ಹೋದ್ರು. ಇದು ಒಂದು ಇನ್ಸಿಡೆಂಟ್ ಆದರೆ, ಸೊ ಈಗ ರೀಸೆಂಟ್ ಇನ್ಸಿಡೆಂಟ್ ಭೈರತಿ ರಣಗಲ್ಲು ಅಕ್ಟೋಬರ್ 4ಕ್ಕೆ ಅಂತ ಅನೌನ್ಸ್ ಆಯಿತು. ನನಗೆ ಬ್ಯಾಕ್ ಎಂಡಿಂದ ಹುಡುಗರು ಫೋನು, ಗುರು ಭೈರತಿ ರಣಗಲ್ಲು ಇಮಿಡಿಯೇಟಾಗಿ ಅನೌನ್ಸ್ ಮಾಡ್ತಿದ್ರೆ ಅಂತ. ನಾನು ಏನು ಮಾಡೋದಯ್ಯ, ತಿರ್ಗಾ ಥಿಯೇಟ್ರೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಡೈರೆಕ್ಟ್ ಅಣ್ಣನಿಗೆ ಫೋನ್ ಮಾಡಿದೆ. ಹೇಳಮ್ಮ ಅಂದರು, ಅಣ್ಣ ಹಿಂಗೆ ನೀವು ರಿಲೀಸ್ ಮಾಡ್ತಾ ಇದ್ದೀರಾ, ಬಟ್ ನೀವು ರಿಲೀಸ್ ಮಾಡಿದ್ರೆ ನಮಗೆ ಥಿಯೇಟರ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸರಿ ನಾನು ಫೋನ್ ಮಾಡ್ತೀನಿ ಅಂದರು. ತಿರ್ಗಿ ಒಂದು ದಿವಸ ಆದ್ಮೇಲೆ ಮಾಡಲೇ ಇಲ್ಲ. ನಾನೇನೋ ಓಕೆ ಮಿಸ್ ಹೊಡಿತು, ಒಂದು ಸರಿ ಕಾಲ್ ಮಾಡೋಣ, ಏನೇನು 4 ಗಂಟೆ ಆಗಿದೆ, ಒಂದು 6 ಗಂಟೆಗೆ ಫೋನ್ ಮಾಡ್ಬಿಡೋಣ, ಶೂಟಿಂಗ್ ಆಗಿರುತ್ತೆ. ಎಕ್ಸಾಕ್ಟ್ಲಿ at 5 o'clock ಹಿ ಓನ್ಲಿ ಕಾಲ್ಡ್ ಸೇಯಿಂಗ್ ಯು ಆರ್ ಮೈ ಫ್ಯಾಮಿಲಿ, 1 ತಿಂಗಳು ಮುಂದಕ್ಕೆ ಹೋಗ್ತೀನಿ, ಮಾರ್ಟಿನ್ ಚಿತ್ರ ಚೆನ್ನಾಗಾಗ್ಲಮ್ಮ ಅಂದರು. ಅಕ್ಕನೂ ಮಾತಾಡಿದ್ರು. ಆ್ಯಂಡ್ ಆಮೇಲೆ ಇನ್ನೊಂದು ತುಂಬ ಕಾಸ್ಟ್ಲಿ ವರ್ಡ್ಸ್ ಹೇಳಿದ್ರು, ನಾವುಗಳು ಇಂಡಸ್ಟ್ರಿನ ಮುಂದಕ್ಕೆ ತೊಗೊಂಡೋಗ್ತೀವಿ ಅಂತ. ಮುಂದಕ್ಕೆ ತೊಗೊಂಡೋಗಿ ತೊಗೊಂಡೋಗಿ ಇಟ್ಬಿಟ್ಟವ್ರೆ. ಇನ್ನು ನಾವು ಅದನ್ನ ಹತ್ಕೊಂಡೋದ್ರೆ ಸಾಕಾಗೋಗಿದೆ.